ಪ್ರೀತಿಯ ಸ್ನೇಹಿತರೆ, ನಾಳೆ ಇಡ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ನೆನೆ ಹಾಕ್ತಾಯಿದ್ದೀನಿ. ಇದು ಹಳೆ ಕಾಲದ ಪದ್ಧತಿ, ನಮ್ಮ ತಾಯಿಯವರು ಮಾಡ್ತಿದ್ದಂಥ ಕಾಲದ ಒಂದು ಪದ್ಧತಿ ನೋಡಿ. ಇಲ್ಲಿ ಸೊಸೈಟಿ ಅಕ್ಕಿ ಈ ಒಂದು ಪಾವ್ನಲ್ಲಿ 2.25 ಪಾವು ಹಾಕ್ಕೊಂಡಿದ್ದೀನಿ. ಆ 2.25 ಪಾವು ಅಕ್ಕಿಗೆ 1/4 ಪಾವು, 1 ಪಾವು ಪೂರ್ತಿ, ನಂತರ ಒಂದಿಷ್ಟು ಈ ನಾನು ಬೆಟ್ಟಿಟ್ಕೊಂಡಿದ್ದೀನಲ್ಲ ಅಷ್ಟು 1/4 ಪಾವಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಉದ್ದಿನ ಕಾಳಿದ್ರೂ ನಡೆಯುತ್ತೆ. ಇದೆರಡನ್ನು ಈಗ ತೊಳೆದು ಒಂದು 6 ಗಂಟೆಗಳ ಕಾಲ ನೆನೆಸ್ಬಿಡ್ತೀನಿ. ಇಲ್ಲಿ ಮೆಂತ್ಯ ಆಗಲಿ ಅವಲಕ್ಕಿ ಆಗಲಿ ಏನನ್ನೂ ಹಾಕೋಲ್ಲ. ಇದೆರಡನ್ನೇ ಹಾಕಿ ಇಡ್ಲಿಯನ್ನು ಮಾಡೋದು ತುಂಬ ಮೃದುವಾಗಿ ಬರುತ್ತೆ. ಹಿಂದೆ ಹೊರಳಕಲ್ಲಲ್ಲಿ ರುಬ್ಬಿ ನಮ್ಮ ತಾಯಿಯವರು ಇದರಲ್ಲೇ ಇವೆರಡನ್ನೇ ಹಾಕಿ ಇಡ್ಲಿಯನ್ನು ಮಾಡ್ತಾಯಿದ್ರು. ಅದೇ ರೀತಿ ಇದೆರಡನ್ನು ಹಾಕಿ ನಾನು ಇಡ್ಲಿಯನ್ನು ನಾಳೆ ಮಾಡ್ತೀನಿ. ಬನ್ನಿ ಈಗ ಚೆನ್ನಾಗಿ ತೊಳೆದು ನೆನೆ ಹಾಕ್ಬಿಡೋಣ. ಸ್ನೇಹಿತರೆ ನೋಡಿ, ಸುಮಾರು 6.5 ಗಂಟೆಗಳ ಕಾಲ ಆಯಿತು. ಚೆನ್ನಾಗಿ ನೆನೆತಿದ್ದಾವೆ ಉದ್ದಿನಬೇಳೆ ಮತ್ತು ಅಕ್ಕಿ ಎರಡೇ ಇಲ್ಲಿ ನೆನೆ ಹಾಕಿರೋದು. ನಾನೇ ಹಳೆಯ ಕಾಲದ ರೀತಿಯಲ್ಲಿ ಇಡ್ಲಿ ಮಾಡ್ತಾ ಇರೋದು. ಇದಕ್ಕೆ ಸಬ್ಬಕ್ಕಿ ಆಗಲಿ ಅವಲಕ್ಕಿ ಆಗಲಿ 1 ಸ್ಪೂನ್ ಮೆಂತ್ಯ ಆಗಲಿ ಏನನ್ನೂ ಹಾಕಿಲ್ಲ. ಬರೀ ಅಕ್ಕಿ ಮತ್ತು ಉದ್ದಿನಬೇಳೆ, ಇದು ಏನು ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ ಅಂತಲೂ ನಾನು ವಿವರಿಸಿದ್ದೀನಿ. ಈಗ ಇದನ್ನು ರುಬ್ಕೊಂಬಂದ್ಬಿಡೋಣ. ಮೊದಲಿಗೆ ಉದ್ದಿನಬೇಳೆ ರುಬ್ತೀನಿ, ನಂತರ ಅಕ್ಕಿ, ಎರಡನ್ನು ರುಬ್ಬಿ ಉಪ್ಪು ಹಾಕಿ ಇಟ್ಟು ನಂತರ ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಇಡ್ಲಿಗೆಲ್ಲ ರುಬ್ಬಾಯಿತು. ಉಪ್ಪು ಹಾಕಿ ಅಂಗೈಯಲ್ಲಿ ಚೆನ್ನಾಗಿ ತಿರುವಿ ಇಟ್ಟಿದ್ದೀನಿ. ಈಗ ಬೆಳಗ್ಗೆ ತೋರಿಸ್ತೀನಿ. ಈಗ ಇದನ್ನು ಮುಚ್ಚಿಟ್ಬಿಡೋಣ. ಹೆಂಗಿದ್ರು ಸೆಕೆ ಇದೆ, ಉಪ್ಪು ಬಂದುಬಿಡುತ್ತೆ. ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಬೆಳಗ್ಗೆ ನಿಮಗೆ ಶೇರ್ ಮಾಡ್ತೀನಿ. ಹಾಯ್, ಹಲೋ, ನಮಸ್ತೆ, ಶುಭೋದಯ ಸ್ನೇಹಿತರೆ. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ನಿನ್ನೆ ಇಡ್ಲಿ ಸಂಪಣವನ್ನು ರುಬ್ಬಿ ಉಪ್ಪು ಹಾಕಿ ಇಟ್ಟಿದ್ದೆ. ಈಗ ನೋಡೋಣ ಹೇಗಾಗಿದೆ ಅಂತ. ಆಹಾ ನೋಡಿ, ಬೇಸಿಗೆ ಅಲ್ವಾ, ಚೆನ್ನಾಗಿ ಉಪ್ಪು ಬಂದಿದೆ. ಸಾಕು, ಇಷ್ಟು ಉಪ್ಪು ಬಂದರೆ ಇದಕ್ಕೆ ನಾವೇನು ಸೋಡಾ ಈನೋ ಪೌಡ್ರ್ ಏನೂ ಹಾಕೋ ಅವಶ್ಯಕತೆ ಇಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಈಗ ಇದರಲ್ಲಿ ಮೃದುವಾದ ಹಿಂದಿನ ಕಾಲದ ಇಡ್ಲಿಯನ್ನು ಮಾಡೋಣ. ಯಾಕೆಂದರೆ ಇದಕ್ಕೆ ನಾನು ಬಳಸಿರೋದು 2 ಪದಾರ್ಥ ಅಂತ ನಿಮಗೆ ತೋರಿಸಿದ್ದೀನಿ. ಅಷ್ಟು ಚೆನ್ನಾಗಿ ಬರುತ್ತೆ ಇಡ್ಲಿ. ಮಾಡೋಣ ಅಲ್ವಾ? ಸರಿ ಸ್ನೇಹಿತರೆ ನೋಡಿ, ಇಡ್ಲಿ ತಟ್ಟೆಗೆ ಎಣ್ಣೆ ಎಲ್ಲ ಸವರಿಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ. ಇಡ್ಲಿ ಪಾತ್ರೆಗೆ ನೀರು ಇಟ್ಟಿದ್ದೀನಿ, ಅಲ್ಲಿ ಸ್ಟವ್ ಮೇಲೆ ಕಾಯ್ತಾ ಇದೆ. ಈಗ ಸಂಪಣವನ್ನು ಹದ ಮಾಡಿಟ್ಕೊಂಡಿದ್ದೀನಿ. ಸ್ನೇಹಿತರೆ ಇಡ್ಲಿ ಬೇಯೋಕೆ ಇಟ್ಟಿದ್ದೀನಿ. ಇದು ಬೆಂದ ನಂತರ ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಇಡ್ಲಿಯನ್ನು ತೆಗೆದಿದ್ದೀನಿ, ಬಿಸಿ ಇದೆ. ಒಂದು 10 ನಿಮಿಷ ಆರಲಿ, ನಂತರ ನಿಮಗೆ ತೆಗೆದು ತೋರಿಸ್ತೀನಿ ಹೇಗೆ ಬಂದಿದೆ ಅಂತಂತ. ಸ್ನೇಹಿತರೆ ಈಗ ನಾನು ನೀರನ್ನ ಹಚ್ಕೊಂಡು ಈ ಸ್ಪೂನಲ್ಲಿ ತೆಗೆದು ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನೋಡಿ ಎಷ್ಟು ಮೃದುವಾಗಿಯೂ ಇದೆ, ತುಂಬ ಚೆನ್ನಾಗಿದೆ. ನೀವು ಮಾಡಿಕೊಂಡು ತಿನ್ನಿ. ಈ ಬೇಸಿಗೆ ಕಾಲಕ್ಕಂತೂ ಇಡ್ಲಿ ಹೇಳಿ ಮಾಡಿಸಿದಂಥ ತಿಂಡಿ ಅಂತಲೇ ಹೇಳ್ಬೋದು. ಇದು ನಾನು ಕೇವಲ 2 ಪದಾರ್ಥಗಳನ್ನ ಬಳಸಿ ಮಾಡಿರೋದು. ನೋಡಿ ಎಷ್ಟು ಹಿಂಗಂದರೆ ಮುರಿದು ಹೋಗ್ತಾ ಇದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪ್ರೀತಿಯ ಸ್ನೇಹಿತರೆ ನೋಡಿ, ಮೃದುವಾದ ಇಡ್ಲಿಗೆ ನಾನಿವತ್ತು ಮಾಡಿದ್ದೀನಿ ಘಮಘಮಿಸುವ ಸಾಂಬಾರು. ಯಾವ ಹೋಟೆಲಲ್ಲೂ ಸಿಗೋಲ್ಲ ರೀ, ಅಷ್ಟು ಚೆನ್ನಾಗಿದೆ ಸಾಂಬಾರು ಇವತ್ತಂತೂ. ಸೋಯಾಬೀನ್ಸು, ಮಂಗಳೂರು ಸೌತೆಕಾಯಿ ಎಲ್ಲವನ್ನು ಹಾಕಿ ಮಾಡಿದ್ದೀನಿ ಘಮಘಮಿಸುವ ಸಾಂಬಾರು. ಪ್ರೀತಿಯ ಸ್ನೇಹಿತರೆ, ನಾನು ನೋಡಿ ತಿಂಡಿ ತಿನ್ನೋಕೆ ಕೂತ್ಕೊಂಡಿದ್ದೀನಿ. ಆಹಾ, ನನಗಂತೂ ಎಷ್ಟೊತ್ತು ಬಾಯಿಗೆ ಹಾಕೋತೀನಪ್ಪ ಅನ್ನಿಸ್ತಾ ಇದೆ. ಇದಕ್ಕೊಂದು ವಡೆ ಮಾಡ್ಕೊಂಬಿಟ್ಟಿದ್ರಂತೂ ತೂತೊಡೆ ಸಖತ್ತಾಗಿರೋದು. ನನಗೆ ಬೇಸಿಗೆ ನೆನ್ನೆ ತಾನೇ ಪಕೋಡ ಮಾಡಿದ್ದೆ. ನನ್ನ ಕೈಲಿ ಇವತ್ತು ನಿಂತ್ಕೊಳ್ಳೋಕ್ಕಾಗ್ತಿಲ್ಲ ಇದಿಷ್ಟು ಮಾಡೋ ಅಷ್ಟರಲ್ಲೇ. ಸೂಪರಾಗಿದೆ. ನೀವು ಮಾಡ್ಕೊಳ್ಳಿ, ಹೇಗಿತ್ತು ಅಂತ ನನಗೆ ತಿಳಿಸಿ.